ಹಾಯ್ ಫ್ರೆಂಡ್ಸ್, ನಾನಿವತ್ತು ತಂಬಿಟ್ಟಿನ ದೀಪ ಮಾಡೋದು ಹೇಗೆ ಅಂತಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ನೇದಾಗಿ ನಾನಿಲ್ಲಿ 2 kg ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿಲಿ ಮಾಡಿದ್ರೆ ತಂಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗೂ ಸಹ ಇರುತ್ತೆ. ರೇಷನ್ ಅಕ್ಕಿಲಿ ತುಂಬ ಗಲೀಜಿರೋದ್ರಿಂದ ನಾವು 3 ರಿಂದ 4 ಸಲ ರೇಷನ್ ಅಕ್ಕಿನ ಚೆನ್ನಾಗಿ ನೀರಲ್ಲಿ ತೊಳೆದು ಅದನ್ನು ಕ್ಲೀನ್ ಮಾಡ್ಕೊಬೇಕು. ನೀಟಾಗಿ ವಾಶ್ ಮಾಡಿಕೊಂಡ್ರೆ ಅದು ಸ್ಮೆಲ್ಲು ಮತ್ತು ಗಲೀಜೇನೂ ಸಹ ಇರೋದಿಲ್ಲ, ಚೆನ್ನಾಗಿರುತ್ತೆ. ಅದನ್ನು ನೀಟಾಗಿ ತೊಳೆದ್ಬಿಟ್ಟು ನಾನು ಇಲ್ಲಿ ರಾತ್ರಿನೇ ನೆನೆ ಹಾಕ್ತಾ ಇದ್ದೀನಿ. ಒಂದು 8 ರಿಂದ 10 ಅವರ್ ಅದು ನೆನೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ತಂಬಿಟ್ಟು. ಹಾಗಾಗಿ ನಾನು ನೀರಲ್ಲಿ ಅಕ್ಕಿನ ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ ರಾತ್ರಿ. ಬೆಳಗ್ಗೆ ನಿಮಗೆ ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತಂದ್ಬಿಟ್ಟು. ಅಕ್ಕಿ ಚೆನ್ನಾಗಿ ನೀಟಾಗಿ ನೀರಲ್ಲಿ ನೈಟೆಲ್ಲ ನೆಂದಿದೆ. ನಾನೀಗ ಇದನ್ನು ನೀರೆಲ್ಲನೂ ಸಹ ಬಗ್ಗಿಸ್ಬಿಟ್ಟು ಇದನ್ನು ಹಾರಕ್ಕೆ ಹಾಕ್ತಿದ್ದೀನಿ. ನಮ್ಮೂರಲ್ಲಿ ಜಾತ್ರೆ ಇರೋದ್ರಿಂದ, ಊರ ಹಬ್ಬ ಇರೋದ್ರಿಂದ ನಾವು ತಂಬಿಟ್ಟಿನ ದೀಪ ಅನ್ನೋದು ಮಾಡ್ತಾ ಇದ್ದೀವಿ. ಯಾರಿಗಾದ್ರೂ ಗೊತ್ತಿಲ್ಲದೆ ಇರೋರಿಗೆ ತಂಬಿಟ್ಟು ಹೇಗೆ ಮಾಡ್ಕೊಳೋದು ಅಂತ ಈ ವಿಡಿಯೋ ಅನ್ನೋದು ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಈ ವಿಡಿಯೋ ಅನ್ನೋದು ಮಾಡ್ತಿದ್ದೀನಿ. ನೋಡಿ, ನಾನೀಗ ನೀರನ್ನೋದು ಒಂದು ಪಾತ್ರೆಗೆ ಬಗ್ಗಿಸ್ಬಿಟ್ಟು ಅದನ್ನು ತೂತಿರೋ ಅಂತಹ ಬೇಷನಲ್ಲಿ ಹಾಕಿ ನಾನು ಒಂದು 10 ನಿಮಿಷ ಹಾಗೆ ಬಿಡ್ತಿದ್ದೀನಿ. ಮತ್ತು ಒಂದು ಗ್ಲಾಸಷ್ಟು, ನಾನು ಚಿಕ್ಕ ಗ್ಲಾಸಷ್ಟು ಕಡಲೆ ಬೀಜನ ತೊಗೊತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಆಪ್ಷನಲ್ಲು. ಕಡಲೆ ಬೀಜ ಮತ್ತು ಕಡಲೆಪಪ್ಪು, ಕೊಬ್ಬರಿ ಎಲ್ಲನೂ ಸಹ ಒಬ್ಬೊಬ್ರು ಹಾಕ್ತಾರೆ, ಒಬ್ಬೊಬ್ರು ಹಾಕೋದಿಲ್ಲ. ನಾನಿಲ್ಲಿ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಹುರ್ಕೊಂಡು ಅದ್ರ ಸಿಪ್ಪೆ ತೆಗೆದು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ತಂಬಿಟ್ಟಲ್ಲಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ನಾನು ಇದಕ್ಕೇನೆ ಕಡಲೆ ಪಪ್ಪನ್ನು ಸಹ ಒಂದು ಟೀ ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ, ಸೇಮ್ ಗ್ಲಾಸ್ ಅಷ್ಟೇ. ಇದನ್ನು ಸಹ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನಂತರ ಒಣ ಕೊಬ್ಬರಿ ಇರುತ್ತಲ್ವ, ಅದನ್ನು ಸಹ ಒಂದು ಕಪ್ಪಷ್ಟು ನಾನು ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸಹ ಗ್ರೈಂಡ್ ಮಾಡಿಕೊಂಡು, ನೋಡಿ, ಒಬ್ಬೊಬ್ಬರು ತರಿಯಾಗಿನೂ ಸಹ ಗ್ರೈಂಡ್ ಮಾಡ್ಕೊತಾರೆ, ಬಟ್ ನಾನು ಸ್ವಲ್ಪ ನುಣ್ಣಗೇನೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀರೆಲ್ಲನೂ ಸಹ 10 ನಿಮಿಷ ಬಿಟ್ಟಿದ್ನಲ್ಲ, ಇನ್ನೂ ಇರುವಂತಹ ನೀರೆಲ್ಲನೂ ಸಹ ಕೆಳಗಡೆ ಬಂದ್ಬಿಟ್ಟಿದೆ. ನಾನೀಗ ಒಂದು ಕಾಟನ್ ಕ್ಲಾತ್ ತಗೊಂಡು ಅದ್ರ ಮೇಲೆ ಈ ಅಕ್ಕಿ ಅನ್ನೋದು ಹಾರಾಕ್ತಾ ಇದ್ದೀನಿ. ಈ ಅಕ್ಕಿನ ಯಾವುದೇ ಕಾರಣಕ್ಕೂ ಸಹ ಆಚೆ ಬಿಸಿಲಲ್ಲಿ ಹಾಕಬಾರ್ದು. ನಾವು ಮನೆ ಒಳಗಡೆನೆ ಒಂದು ಕಾಟನ್ ಕ್ಲಾತ್ ತಗೊಂಡು ಅದ್ರ ಮೇಲೆ ಆರ್ಲಿಕ್ಕೆ ಬಿಡಬೇಕು. ಅದನ್ನು ತೆಳ್ಳಗೆ ಹಾರಾಕಬೇಕು, ತುಂಬ ಮಂದಕ್ಕೆಲ್ಲ ಹಾಕಬಾರ್ದು. ನೋಡಿ, ನಾನಿಲ್ಲಿ ತೋರಿಸ್ಕೊಡ್ತಾ ಇರೋ ರೀತಿ ಹಾರಾಕ್ಬಿಟ್ಟು ಅದನ್ನು ಒಂದು 1/2 ಅವರ್ ಹಾಕಿಬಿಟ್ರೆ ಸಾಕು ಮನೆ ಒಳಗಡೆನೆ. ಅದು ಸ್ವಲ್ಪ ಹಾರುತ್ತೆ. ನಿಮ್ಗೆ ಅರ್ಜೆಂಟಾಗಿ ಬೇಕಿದ್ರೆ ಫ್ಯಾನ್ ಕೆಳಗಡೆನೂ ಸಹ ಹಾಕಿಬಿಟ್ಟು ಒಂದು 10 ರಿಂದ 15 ನಿಮಿಷ ಬಿಟ್ಟರೆ ಸಾಕಾಗತ್ತೆ. ನೋಡಿ, ನಾನಿಲ್ಲಿ ಹಾರಾಕ್ತಾ ಇದ್ದೀನಿ. ನಂತರ ನಾನು ಒಂದು 10 ರಿಂದ 15 ನಿಮಿಷ ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಹೋಗಿ ಅದನ್ನೆಲ್ಲನೂ ಸಹ ಮಿಕ್ಸ್ ಮಾಡಿಬಿಟ್ಟು ಬರಬೇಕು. ಈಗ ನೋಡಿ, ನಾನು ಚೆಕ್ ಮಾಡಿ ನಿಮಗೆ ತೋರಿಸ್ತೀನಿ ಆಮೇಲಿಂದ ಆರಿದ್ಮೇಲೆ. ಈಗ ನಾನು 2 kg ಅಕ್ಕಿ ತೊಗೊಂಡಿರೋದಕ್ಕೆ 1 kg ಬೆಲ್ಲನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಅಕ್ಕಿ ತೋರಿಸ್ತಾ ಇದ್ದೀನಿ. ಹಿಂಗಂದರೆ ನಮಗೆ ಸ್ವಲ್ಪ ಅಂಟಂಟಾಗಿ ಇರಬೇಕು, ಅಕ್ಕಿ ಒಂದು ಸ್ವಲ್ಪ ಅಂಟ್ಕೊಬೇಕು. ಹಂಗಂತ ಡ್ರೈಯೂ ಸಹ ಆಗಿರಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕ್ಲಿಯರಾಗಿ. ಅದು ಡ್ರೈ ಆಗೂ ಇರಬೇಕು. ನಾವು ಕೈಗೆ ಹಿಂಗಂದರೆ ಸ್ವಲ್ಪ ಅಂಟ್ಕೊಳೋ ರೀತಿ ಅಕ್ಕಿ ಇರಬೇಕು. ಆವಾಗ ನಮಗೆ ಪರ್ಫೆಕ್ಟಾಗಿ ಆರಿದೆ ಅಕ್ಕಿ ಅಂತಂದ್ಬಿಟ್ಟು ಅರ್ಥ. ಈಗ ನೋಡಿ, ಅದನ್ನು ನಾನು ಮಿಕ್ಸಿ ಜಾರ್ಗೆ ಅದ್ರ ಜೊತೆಗೆ ಒಂದು 4 ಏಲಕ್ಕಿನೂ ಸಹ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಪೌಡ್ರ್ ಮಾಡಿಕೊಂಡು ಸಾಫ್ಟಾಗಿ ಪೌಡ್ರ್ ಅನ್ನೋದು ಮಾಡ್ಕೊಬೇಕು. ನಾನಿಲ್ಲಿ ಸ್ವಲ್ಪನೇ ಹಾಕಿರೋದ್ರಿಂದ ಮಿಕ್ಸಿಲೇ ಗ್ರೈಂಡ್ ಮಾಡ್ಕೊಂಡೆ. ನೀವು ಬೇಕಿದ್ರೆ ಮಿಷಿನ್ಗೂ ತೊಗೊಂಡೋಗ್ಬೋದು. ನೋಡಿ, ನಾನಿಲ್ಲಿ ಗ್ರೈಂಡ್ ಮಾಡಿಕೊಂಡು ಪೌಡ್ರನ್ನೆಲ್ಲನೂ ಸಹ ನಾನು ಅದ್ಮಿ ಇಟ್ಕೊಂಡಿದ್ದೀನಿ. ಅದು ಗಾಳಿ ಆಡಕ್ಕೆ ಬಿಡಬಾರ್ದು. ನಾನಿಲ್ಲಿ 1 kg ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರನ್ನೋದು ಹಾಕಿಬಿಟ್ಟು ನಾನು ಪಾಕ ಅನ್ನೋದು ತೊಗೊತಾ ಇದ್ದೀನಿ. ನೀವು 2 kg ಬೆಲ್ಲ ಅಕ್ಕಿ ತೊಗೊಂಡ್ರೆ 1 kg ಬೆಲ್ಲ ಸಾಕಾಗುತ್ತೆ. ನೋಡಿ, ನಾನೀಗ ಪಾಕ ತಗೊತಾ ಇದ್ದೀನಿ. ಪಾಕ ತಗೊಬೇಕಾದ್ರೆ ಯಾವಾಗ್ಲೂ ಫಸ್ಟು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಆ ಉಂಡೆ ಎಲ್ಲ ಕರಗದ ಮೇಲೆ ಆದಷ್ಟು ಲೋ ಫ್ಲೇಮಲ್ಲೇ ಪಾಕ ಅನ್ನೋದು ತಗೊಳ್ಳಿ. ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಾದ್ರೂ ಪರವಾಗಿಲ್ಲ. ಪಕ್ಕದಲ್ಲೇ ಒಂದು ಬೌಲ್ ತಗೊಂಡು ಅದರಲ್ಲಿ ನೀರನ್ನು ಸಹ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಪಾಕ ತೆಗಿಬೇಕಾದ್ರೆ ಅಲ್ಲೇ ಇದ್ದು ಚೆಕ್ ಮಾಡ್ಕೊತಾ ಇರಬೇಕು. ಆಲ್ಮೋಸ್ಟ್ ನನ್ನ ಬೆಲ್ಲ ಎಲ್ಲ ಕರಗಿದೆ. ನಂತರ ಪಾಕನೂ ಹತ್ರ ಬಂದಿದೆ. ನಮ್ಮೂರಲ್ಲಿ ಊರಬ್ಬಕ್ಕೆ ಎಲ್ಲರೂ ಸಹ ತಂಬಿಟ್ಟು ದೀಪ ಅನ್ನೋದು ಮಾಡ್ತಿದ್ದಾರೆ. ನೋಡಿ, ಈಗ ನೀರನ್ನೋದು ನನ್ನ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಪಾಕ ಚೆಕ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ನಾನೀಗ ನಿಮ್ಮ ಜೊತೆ ತೋರಿಸ್ಕೊಡ್ತೀನಿ. ನೋಡಿ,
ಈಗ ಈ ಪಾಕನ ಸ್ವಲ್ಪ ತೆಗೆದು ನಾವು ಬೌಲಲ್ಲಿ ನೀರು ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಬೇಕು. ಪಾಕ ಚೆಕ್ ಮಾಡಿದ್ರೆ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನಾನಿವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಸ್ವಲ್ಪ ಪಾಕನ ತೆಗೆದು ನಾನು ನೀರಲ್ಲಿ ಹಾಕ್ತಾ ಇದ್ದೀನಿ. ಅದು ನಮಗೆ ಚೆನ್ನಾಗಿ ಉಂಡೆಗೆ ಸಿಗಬೇಕು, ಆ ರೀತಿ ನಮಗೆ ಪಾಕ ಅನ್ನೋದು ಬರಬೇಕು. ನೋಡಿ ಹೀಗೆ ಉಂಡೆಗೆ ತಗೊಂಡಾಗ ಅದೆಲ್ಲನೂ ಸಹ ನೀಟಾಗಿ ಉಂಡೆಗೆ ಸಿಕ್ಕಿದ್ರೆ ನಮಗೆ ಚೆನ್ನಾಗಿ ಪಾಕ ಬಂದಿದೆ ಅಂತಂದ್ಬಿಟ್ಟು ಅರ್ಥ. ಯಾಕಂದರೆ ನಮಗೆ ತಂಬಿಟ್ಟಿಗೆ ಉಂಡೆಗೆ ಸಿಗೋಷ್ಟು ಪಾಕ ಬೇಕಾಗುತ್ತೆ. ಕಜ್ಜಾಯಕ್ಕಾದರೆ ಇನ್ನೊಂದು ಸ್ವಲ್ಪ ಬೇಗ ಹಾಕಬೇಕಾಗುತ್ತೆ. ಇವಾಗ ನೋಡ್ಬೋದು ಕ್ಲಿಯರಾಗಿ ಇಲ್ಲಿ ನನಗೆ ಉಂಡೆ ಬರ್ತಾ ಇದೆ. ಈಗ ಕಜ್ಜಾಯ ಇದು ತಂಬಿಟ್ಟು ಮಾಡೋದಕ್ಕೆ ಚೆನ್ನಾಗಿದೆ ಪಾಕ. ಸೊ ನಾನೀಗ ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾನೀಗ ಅಕ್ಕಿ ಹಸಿಟ್ಟು ಅನ್ನೋದು ಹಾಕ್ಕೊತೀನಿ. ಇಲ್ಲಾಂದರೆ ಆಫ್ ಮಾಡ್ಬಿಟ್ಟು ನಾವು ಕೆಳಗಡೆ ಇಟ್ಕೊಂಡು ಸಹ ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು. ಇವಾಗ ನೋಡಿ ನಾನು ಕಡಲೆ ಬೀಜ ಮತ್ತು ಕಡಲೆ ಪಪ್ಪು ಎರಡನ್ನೂ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ನಮ್ಮ ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ಲೋಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅದು ಉಂಟೆ ಕಟ್ಬಿಡುತ್ತೆ. ಅದರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಹೀಗೆ ಹಿಟ್ಟೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಒಣಕೊಬ್ಬರಿನೂ ಸಹ ಹಾಕಿ ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಹಿಟ್ಟೆಲ್ಲನೂ ಸಹ ಹಾಕ್ಬಿಟ್ಟೆ. ಕರೆಕ್ಟ್ ಮೆಜರ್ಮೆಂಟಲ್ಲಿ ತಗೊಂಡಿದ್ದಕ್ಕೆ ನನಗಿಲ್ಲಿ ಕರೆಕ್ಟಾಗಿ ಬಂತು ತಂಬಿಟ್ಟು ಅನ್ನೋದು. ನಾನಿಲ್ಲಿ ಸೆಲ್ಫ್ ಮೇಲೆ ಒಂಚೂರು ತುಪ್ಪ ಅನ್ನೋದು ಸವರ್ಕೊಂಡಿದ್ದೀನಿ. ಅದ್ರ ಮೇಲೆ ಈಗ ತಂಬಿಟ್ಟು ಅನ್ನೋದು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನನಗೆ ಎಷ್ಟು ದೀಪಗಳು ಬೇಕೋ ಅಷ್ಟು ದೀಪಗಳಾಗಿ ನಾನು ಒಂದೊಂದೇ ಉಂಡೆ ಮಾಡಿ ಸ್ವಲ್ಪ ಹೊತ್ತಿಡ್ತಾ ಇದ್ದೀನಿ. ನನಗಿಲ್ಲಿ ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ನಾನು ಇದನ್ನು ಒಂದು ಹಾಫ್ ಆನ್ ಅವರ್ ಹಾಗೆ ಬಿಡ್ತಿದ್ದೀನಿ. ಆಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಆದ ನಂತರ ನಾನು ದೀಪ ಅನ್ನೋದು ಹೇಗೆ ಬೇಕಿದ್ರೆ ಹಾಗೆ ಮಾಡ್ಕೋಬೋದು. ನೋಡಿ ಇವಾಗ ಒಂದು ಲೈಟಾಗಿ ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಹಾಗೆ ಬಿಡ್ತಿದ್ದೀನಿ. ನಾನು ಒಂದು ಹಾಫ್ ಆನ್ ಅವರ್ ಬಿಟ್ಟಿದ ನಂತರ ಅದು ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ನಾವು ಅದನ್ನು ಮಾಡ್ಕೊಳ್ಬೋದು. ನೋಡಿ ಈಗ ಹಾಫ್ ಆನ್ ಅವರ್ ಆಗಿದೆ, ಸ್ವಲ್ಪ ಒಂದು 20 ಮಿನಿಟ್ಸ್ ಆಗಿದೆ. ಇವಾಗ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ನಾವು ತಂಬಿಟ್ಟು ಅನ್ನೋದು ರೆಡಿ ಮಾಡಿಕೊಂಡು ತಟ್ಕೊಬೇಕಾಗತ್ತೆ. ಈಗ ಇದಕ್ಕೆ ನಾವು ಅರಿಶಿನ ಕುಂಕುಮ ಅನ್ನೋದು ಇಡ್ತಾ ಇದ್ದೀವಿ. ನೋಡಿ ನಮ್ಮ ತಂಬಿಟ್ಟು ಅನ್ನೋದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆಲ್ರಿಗೂ ಸಹ ಇಷ್ಟ ಆಯಿತು ಅಂತಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.